Exercise 2.4, 7th heading. Evaluate the following using suitable identities. Okay, again question ಕೊಟ್ಟಿದ್ದಾನೆ 99 ಕ್ಯೂಬ್ ಕೊಟ್ಟಿದ್ದಾನೆ. ಓಕೆ, ಸೂಟಬಲ್ ಐಡೆಂಟಿಟಿ ಇಂದ ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು. ಇದನ್ನ 99 ನಾನು ಏನಂತ ಬರಿಬೋದು, 100 ಮೈನಸ್ 1 ಹೋಲ್ ಕ್ಯೂಬ್ ಅಂತ ಬರಿಬೋದಾ? ಓಕೆ, ಈಗ ಇದು ಯಾವ ಟೈಪ್ ಇದೆ? a ಮೈನಸ್ ಬಿ ಹೋಲ್ ಕ್ಯೂಬ್ ಇದೆ. ಸೊ a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮ್ ಏನು? a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು a ಮೈನಸ್ ಬಿ. ಈಗ a ಇದ್ದಲ್ಲೆಲ್ಲ ಏನು ಬರಿಬೋದು ನಾನು? a ಇದ್ದಲ್ಲೆಲ್ಲ 100 ಬರಿಬೋದು. ಓಕೆ, ಬಿ ಇದ್ದಲ್ಲೆಲ್ಲ ಏನು? 1 ಬರಿಬೇಕು. ಓಕೆ, ಈಗ a ಇದ್ದಲ್ಲೆಲ್ಲ 100 ಬರಿತೀನಿ. 100 ಕ್ಯೂಬ್ ಮೈನಸ್ ಬಿ ಇದ್ದಲ್ಲೆಲ್ಲ 1. 3 ಇಂಟು a ಇದ್ದಲ್ಲಿ 100, ಬಿ ಇದ್ದಲ್ಲಿ 1. a ಇದ್ದಲ್ಲಿ 100, ಬಿ ಇದ್ದಲ್ಲಿ 1. ಈಗ 100 ಕ್ಯೂಬ್ನ ಹೆಂಗೆ ಬರಿಬೇಕು ನೋಡ್ರಿ? 1 ಕ್ಯೂಬ್ 1. ಇಲ್ಲಿ 2 0 ಇದೆ ಅಲ್ಲ, ಇಲ್ಲಿ ಕ್ಯೂಬ್ ಅಂದರೆ 2 0ನ 3 ಸರಿ ಬರೀರಿ. ಓಕೆನಾ? ಸ್ಕ್ವಯರ್ ಇದ್ರೆ 2 0 2 ಸರಿ ಬರ್ತಿದೆ. ಕ್ಯೂಬ್ ಅಂದರೆ 3 ಸರಿ ಬರ್ರಿ. ಮೈನಸ್ 1 ಕ್ಯೂಬ್ 1 ಮೈನಸ್ 3 1 ಜಾ 3, 300 ಜಾ 300 ಆಯಿತು. 100ಅಲ್ಲಿ 1 ಹೋದ್ರೆ ಏನಾಯಿತು? 99 ಆಯಿತು. ಓಕೆ, ಈಗ 1 0 0 0 0 0 ಮೈನಸ್ 1. ಫಸ್ಟಿಗೆ 3 ಇಂದ ಮಲ್ಟಿಪ್ಲೈ ಮಾಡಿರಿ. 3 9 ಜಾ 27, 2 ಕ್ಯಾರಿ. 3 9 ಜಾ 27 ಪ್ಲಸ್ 2 29. ಇಲ್ಲಿ 2 0 ಇದಲ್ಲ, 2 0 ಬರ್ಬಿಡ್ರಿ. ಈಸ್ ಈಕ್ವಲ್ ಟು 1 0 0 0 0. ಈಗ ನೋಡ್ರಿ, 2 ಮೈನಸ್ ಇದ್ದಾಗ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಇದಿಷ್ಟು ಎಷ್ಟಾಗುತ್ತೆ? 29701 ಆಗುತ್ತೆ. ಓಕೆನಾ? ಇದನ್ನ ಸಪ್ರೇಟ್ ಆಗಿ ಸಬ್ಟ್ರಾಕ್ಟ್ ಮಾಡೋಣ. ಎಷ್ಟು 0 ಇದಾವೆ? 6 zeros ಇದಾವೆ. ಸೊ ಇಲ್ಲೇನಿಲ್ಲಿ 10792. ಇವಾಗ ಸಬ್ಟ್ರಾಕ್ಟ್ ಮಾಡೋಣ. ಓಕೆ, ಇಲ್ಲಿ ಭಾರ ತಗೊಂಡ್ರೆ ಇದು 9 ಆಗುತ್ತೆ, 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 ಇದು 0 ಆಗುತ್ತೆ. ಈಗ ಇದು 10 ಆಯ್ತು. 10ಅಲ್ಲಿ 1 ಹೋದ್ರೆ 9, 9ಅಲ್ಲಿ 0 ಹೋದ್ರೆ 9, 9ಅಲ್ಲಿ 7 ಹೋದ್ರೆ 2, 9ಅಲ್ಲಿ 9 ಹೋದ್ರೆ 0, 9ಅಲ್ಲಿ 2 ಹೋದ್ರೆ 7. ಇಲ್ಲಿ 9 ಬರುತ್ತೆ. ಇಲ್ಲಿ ಆಲ್ರೆಡಿ 0 ಇದೆ, ನಾನು ಬರೆಯೋಕೆ ಹೋಗಲ್ಲ. ಸೊ ಆನ್ಸರ್ ಏನು? 970299. ಇದೇನಿದು? 99 ಹೋಲ್ ಕ್ಯೂಬ್ದು ವ್ಯಾಲ್ಯೂ.